ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ತುಂಬಾ ಹೆಲ್ತಿಯಾದಂತಹ ಮಕ್ಕಳ ಒಂದು ಬೋನ್ ಡೆವಲಪ್ಮೆಂಟಿಗೆ, ಮೂಳೆಗಳು ಬಲಿಷ್ಠವಾಗೋದಕ್ಕೆ, ಇನ್ನು ಮಕ್ಕಳು ಕೂತ್ಕೊಳ್ಳೋದಿಲ್ಲ, ನಡೆಯೋದಿಲ್ಲ ಅಂತ ಅನ್ನೋವಂಥ ತಾಯಿಯರು ಈ ಒಂದು ರೆಸಿಪಿನ ಖಂಡಿತ ನೀವು ನಿಮ್ಮ ಮಗುವಿಗೆ ಮಾಡಿಕೊಡಿ. ಮಗು ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತೆ, ವೆಯ್ಟ್ ಗೇನ್ ಕೂಡ ಆಗುತ್ತೆ. ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನಾನಿಲ್ಲಿ ಒಂದೆರಡು ಇಡಿ ಆಗುವಷ್ಟು ಮಕಾನ ತೊಗೊಂಡಿದ್ದೀನಿ. ಮಕಾನ ಇದನ್ನು ಫಾಕ್ಸ್ ನಟ್ಸ್ ಅಂತ ಕೂಡ ಕರೀತಾರೆ, ಅದ್ರ ಜೊತೆಗೆ ಕಮಲದ ಬೀಜಗಳು ಅಂತ ಕೂಡ ಕರೀತಾರೆ. ಇದನ್ನು ಕ್ಲೀನಾಗಿ ಒಂದು ಸತಿ ತೊಳೆದು ನೀರಿನಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೋಬೇಕಾಗತ್ತೆ. ಇವಾಗ ಸಣ್ಣದಾಗಿ ನಾನು ಕ್ಯಾರೆಟನ್ನು ತೊಳೆದು ಸಿಪ್ಪೆನ ತೆಗೆದು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಟೊಮೆಟೊ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಬೀನ್ಸೂ ಅಷ್ಟೇ ಎಲ್ಲದನ್ನು ಕ್ಲೀನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹೆಸರು ಕಾಳನ್ನು ಕೂಡ ನಾನು ತೊಗೊಂಡಿದ್ದೀನಿ. ಮೊಳಕೆ ಕಟ್ಟಿರುವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಮನೆಯಲ್ಲೇ ತಯಾರಿಸ್ಕೋಬೇಕಾಗತ್ತೆ. ಈಸಿಯಾಗಿ ಮೊಳಕೆ ಕಟ್ಬೋದು ಕಾಳುಗಳನ್ನು. ಹೊರಗಡೆ ಥರದೆಲ್ಲ ಕಲರ್ ಎಲ್ಲ ಹಾಕಿರ್ತಾರೆ, ಅಷ್ಟು ಹೆಲ್ತಿ ಇರಲ್ಲ. ಮನೆಯಲ್ಲೇ ಹೆಸರು ಕಾಳನ್ನು ನೆನೆಸಿಟ್ಟು ಈಸಿಯಾಗಿ ಮೊಳಕೆ ಕಟ್ಕೋಬೋದು. ಇವಾಗ ನಾನು ಸ್ಟವನ್ನು ಹಚ್ಚಿದ್ದೀನಿ. ಸ್ಟವನ್ನು ಹಚ್ಚಿ ಕುಕ್ಕರನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಈಗ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಪಟಾಪಟ ಅಂತೇಳಿ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬಹುದು. ಮಗು ಕೂಡ ತುಂಬಾ ಇಷ್ಟಪಟ್ಟು ತಿನ್ನುತ್ತೆ. ನೋಡಿ, ಈರುಳ್ಳಿ ಇನ್ನೇನು ಬಣ್ಣ ಬದಲಾಯಿತು ಅಂತ ಅನ್ನೋವಾಗ ಇವಾಗ ಟೊಮೆಟೊ ಹಾಕೋಬೇಕಾಗತ್ತೆ. ಟೊಮೆಟೊನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಕೂಡ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ. ನಾನು ಈಗಾಗಲೇ ಸಾಕಷ್ಟು ಬೇಬಿ ಫುಡ್ ರೆಸಿಪಿ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ. ಎಲ್ಲ ವಿಡಿಯೋಗಳನ್ನು ನೋಡಿ. ತುಂಬಾ ಹೆಲ್ತಿಯಾಗಿರೋವಂಥ ರೆಸಿಪೀಸ್ ವೀಡಿಯೋಸ್ನ ನಾನು ಶೇರ್ ಮಾಡಿದ್ದೀನಿ. ನೋಡಿ, ಇವಾಗ ನಾನು ಕ್ಯಾರೆಟು ಮತ್ತು ಬೀನ್ಸು, ಅದ್ರ ಜೊತೆಗೆ ಮೊಳಕೆ ಕಾಳು, ಈ ಮೂರನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಒಂದೆರಡು ಬಾರಿ ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ನಂತರ ಇದ್ರ ಜೊತೆಗೆ ನಿಮಗೆ ಬೇಕು ಅಂತಂದರೆ ನೀವು ಕಾಳು ಮೆಣಸಿನ ಪುಡಿನ ಹಾಕ್ಕೋಬೋದು. ಅಂದರೆ ಪೆಪ್ಪರನ್ನು ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಪೌಡರ್ ಮಾಡಿ ಆ ಪೆಪ್ಪರ್ ಪುಡಿಯನ್ನಾದರೂ ಹಾಕ್ಕೋಬೋದು. ಇಲ್ಲ ಅಂತಂದರೆ ನೀವು ಖಾರದ ಪುಡಿ, ಚೂರೇ ಚೂರು ಖಾರ ರೂಢಿ ಆಗಬೇಕು ಅಂತಂದರೆ ಚೂರೇ ಚೂರು ಖಾರನ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಖಾರದ ಪುಡಿನ ಸ್ಕಿಪ್ ಮಾಡ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಈಗ ನೆನೆಸಿಟ್ಕೊಂಡಿದ್ವಲ್ಲ ಮಕಾನ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಇದ್ರ ಜೊತೆಗೆ 1-2 ಕಪ್ ಆಗೋಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ. ತರಕಾರಿ ಮತ್ತು ಕಾಳು, ಈ ಮಕಾನ ಏನು ಹೆಚ್ಚು ನೀರು ಬೇಕಾಗೋದಿಲ್ಲ ಬೇಯೋದಕ್ಕೆ, ಬೇಗನೆ ಬೆಂದು ಬಿಡುತ್ತೆ. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ನಾನು. ನೋಡಿಕೊಂಡು ನೀವು ಉಪ್ಪಿನ ಪ್ರಮಾಣವನ್ನು ಕಡಿಮೆನೇ ಬಳಸಿ. ಮಕ್ಕಳಿಗೆ ಹೆಚ್ಚಾಗಿ ಉಪ್ಪನ್ನೆಲ್ಲ ಹಾಕಕ್ಕೆ ಹೋಗಬೇಡಿ. ಇದಿಷ್ಟನ್ನು ಹಾಕಿ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಬಿಸಿ ಎಲ್ಲ ಆರಿದ್ಮೇಲೆ, ಕುಕ್ಕರೆಲ್ಲ ತಣ್ಣಕ್ಕಾದ್ಮೇಲೆ ವಿಷಲ್ ಬಿಟ್ಟಿದೆ ಅಂತಂದಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲವೂ ಕೂಡ ಬೆಂದಿದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು. ಇವಾಗ ಒಂದು ಸ್ಮ್ಯಾಶರ್ನ ತೊಗೋಬೇಕಾಗುತ್ತೆ. ಈ ರೀತಿ ಸ್ಮ್ಯಾಶರ್ನ ತೊಗೊಂಡು ಈ ರೀತಿ ಚೆನ್ನಾಗಿ ಮಸ್ಕೋಬೇಕಾಗುತ್ತೆ. ಈ ಮಕಾನ ಎಲ್ಲ ಏನಿರುತ್ತೆ ಅದು ಫುಲ್ಲು ನುಣ್ಣಕ್ಕಾಗ್ಬಿಡುತ್ತೆ. ನೋಡಿ, ಮಕ್ಕಳ ಮೂಳೆಗಳನ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಈ ಒಂದು ರೆಸಿಪಿ. ಅದ್ರ ಜೊತೆಗೆ ಈಸಿಯಾಗಿ ಕೂಡ ಡೈಜೆಷನ್ ಮಾಡ್ಕೋತಾರೆ. ಇದರಲ್ಲಿ ಒಳ್ಳೆ ಪ್ರೋಟೀನ್ಸ್, ವಿಟಮಿನ್ಸ್ ಕೂಡ ಸಿಕ್ಕುತ್ತೆ ಮಕ್ಕಳಿಗೆ. ಹಾಗಾಗಿ ಅವ್ರ ಬೆಳವಣಿಗೆಗೂ ಕೂಡ ಸಹಾಯಕ ಆಗುತ್ತೆ. ಚೆನ್ನಾಗಿ ನಿದ್ರೆ ಮಾಡಲ್ಲ ಅಂತಂದರೂ ಕೂಡ ಈ ರೀತಿ ರೆಸಿಪಿಯನ್ನು ಮಾಡಿ ಕೊಡೋದ್ರಿಂದ ಹೊಟ್ಟೆ ತುಂಬ ತಿಂದು ಕಣ್ಣು ತುಂಬ ನಿದ್ದೆ ಕೂಡ ಮಾಡ್ತಾರೆ ಮಕ್ಕಳು. ನೋಡಿ, ಇದನ್ನು ಚೆನ್ನಾಗಿ ಮಸ್ಕೋಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ನಿಮ್ಗೆ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕು ಅಂತಂದರೆ ನೀವು ನೀರಿನ ಪ್ರಮಾಣ ಇನ್ನೊಂಚೂರು ಕಡಿಮೆ ಮಾಡ್ಕೋಬೋದು. ಇನ್ನೊಂಚೂರು ತೆಳ್ಳಕ್ಕೆ ಬೇಕು ಅಂದರೂ ಒಂಚೂರು ನೀರನ್ನು ಜಾಸ್ತಿ ಹಾಕ್ಕೊಂಡು ನೀವು ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು. ನೋಡಿ, ಚೆನ್ನಾಗಿ ಮಸ್ಕೊಂಡ್ರೆ ಆಯಿತು. ಈ ಒಂದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿಯನ್ನು ಎಷ್ಟು ವರ್ಷದ ಮಕ್ಕಳಿಗೆ ಕೊಡ್ಬೋದು ಅಂತಂದರೆ 8 ತಿಂಗಳು ತುಂಬಿದಂಥ ಮಕ್ಕಳಿಗೆ ಈ ರೆಸಿಪಿಯನ್ನು ಮಾಡಿ ಕೊಡಬಹುದು. 8 ತಿಂಗಳ ಒಳಗಿನ ಮಕ್ಕಳಿಗೆ ಬೇರೆ ವಿಧಾನದಲ್ಲಿ ಮಕಾನವನ್ನು ಬಳಸಿ ರೆಸಿಪಿಯನ್ನು ಮಾಡ್ಬೋದು. ಬೇಕಿದ್ದಲ್ಲಿ ಕಮೆಂಟನ್ನು ಮಾಡಿ, ಆ ವಿಡಿಯೋ ಕೂಡ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಈ ಒಂದು ರೆಸಿಪಿಯನ್ನು 8 ತಿಂಗಳು ತುಂಬಿದಂಥ ಮಕ್ಕಳಿಂದ ಹಿಡಿದು ಸ್ಕೂಲ್ಗೆ ಹೋಗೋವಂಥ ಮಕ್ಕಳು, ದೊಡ್ಡವರು ಕೂಡ ಮಾಡಿ ಸೇವಿಸಬಹುದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಲಾಸ್ಟಲ್ಲಿ ಇದ್ರ ಜೊತೆಗೆ ಬೇಕಿದ್ರೆ ಒಂಚೂರು ತುಪ್ಪನ ಸೇರಿಸ್ಕೊಂಡ್ರೆ ಇನ್ನಷ್ಟು ರುಚಿ ಅನ್ನೋದು ಹೆಚ್ಚಾಗುತ್ತೆ.
ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಈ ಒಂದು ಬೇಬಿ ಫುಡ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಕನ್ಸಿಸ್ಟೆನ್ಸಿ ಅಂತೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ಮಕ್ಕಳ ಆರೋಗ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿನ ಖಂಡಿತ ತಪ್ಪದೆ ಟ್ರೈ ಮಾಡ್ತೀರಾ ಅಂತೇಳಿ ಭಾವಿಸ್ತೀನಿ. ಈ ರೆಸಿಪಿಯನ್ನು ನಾನು ಕೂಡ ನನ್ನ ಮಕ್ಕಳಿಗೆ ಕೊಟ್ಟೆ, ತುಂಬಾ ಇಷ್ಟಪಟ್ಟು ತಿಂದರು ಅವರು ಕೂಡ, ನೀವೇ ಇಲ್ಲಿ ನೋಡಬಹುದು. ಹಾಗಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ಬೇಬಿ ಫುಡ್ ರೆಸಿಪಿ ವಿಡಿಯೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.